ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಓಕೆ, ಇವತ್ತು ಶನಿವಾರ ನಾನು ಇಲ್ಲಿ ನಮ್ಮ ಅಮ್ಮನ ಮನೇಲಿ ಮನೆ ಕ್ಲೀನ್ ಮಾಡಿ ಎಲ್ಲ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಾಯಿತು. ಇವಾಗ ನಾನು ನಮ್ಮೂರಿಗೆ ಹೋಗಬೇಕು, ಅಂದರೆ ನಮ್ಮ ಯಜಮಾನ್ರ ಮನೆಗೆ ಹೋಗಿ ಅಲ್ಲೂ ವಾರ ಮಾಡಿ ದೀಪ ಎಲ್ಲ ಹಚ್ಚಬೇಕು. ಇವತ್ತು ಶನಿವಾರದ್ದು ಪೂಜೆ ಎಲ್ಲ ಇಲ್ಲಿ ಆಯಿತು. ಇವಾಗ ಹೋಗಬೇಕು, ಅಂದರೆ ವಾರಗಳು ಬಂತು ಅಂದರೆ ಅಲ್ಲಿ ಇಲ್ಲಿ ಎರಡು ಕಡೆನೂ ವಾರ ಮಾಡಬೇಕು. ಒಂಥರ ಏನಪ್ಪ ಅಂದರೆ ಒಂದೇ ದಿನ ಎರಡು ಮನೆ ವಾರ ಮಾಡಬೇಕು ಅಂದರೆ ತುಂಬ ಟಯರ್ಡ್ ಆಗುತ್ತೆ. ಓಕೆ, ನೋಡಿ ನಮ್ಮ ತುಳಸಿ ಗಿಡ ಹೇಗಾಗೈತೆಪ್ಪ ಅಂತಂದರೆ, ನಮ್ಮ ಆಡು ಮರಿಗಳು 3 ಮರಿ ಹಾಕೈತೆ ನಮ್ಮ ಆಡು. ಆ ಆಡು ಮರಿಗಳು ಮೇಯ್ಕೊಂಡು ನಮ್ಮ ತುಳಸಿ ಗಿಡನ ಈ ಗತಿಗೆ ತಂದಿದ್ದಾವೆ. ಈ ಥರ ಆಗ್ಬಿಟ್ಟೈತೆ, ಫುಲ್ಲೆಲ್ಲ ಮೇಯ್ಕೊಂಬಿಟ್ಟಿದ್ದು, ಈಗ ಮತ್ತೆ ಚಿಗುರುತ್ತೈತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಯಜಮಾನ್ರ ಮನೆಗೆ ಬಂದು ಸೀರೆ ಚೇಂಜ್ ಮಾಡಿ ನೈಟಿ ಹಾಕ್ಕೊಂಡು ಬಾಗಿಲೆಲ್ಲನೂ ತೊಳೆದೆ. ಬಾಗಿಲು ಕಸ ಗುಡಿಸಿ, ಕಾಂಪೌಂಡ್ ಒಳಗಡೆ ಆಚೆ ಎಲ್ಲ ಕಸ ಗುಡಿಸಿ ಎಲ್ಲನೂ ತೊಳೆದು, ಬಾಗಿಲು ತೊಳೆದು ಆಚೆಗಡೆ ಎಲ್ಲ ರಂಗೋಲೆ ಇಟ್ಬಿಟ್ಟು ಇವಾಗ ಮನೆ ಒಳಗಡೆ ಬಂದು ಎಲ್ಲ ಕಸ ಎಲ್ಲ ಗುಡಿಸಿ ಒಳಗಡೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ಒರೆಸಾಯಿತು. ಈಗ ಮಧ್ಯೆ ಹಾಲು ಒರೆಸ್ತಾ ಇದ್ದೀನಿ. ಏನು ಗೊತ್ತಾ, ನಮ್ಮ ಮನೆ ನಮ್ಮದು ಅಂತ ಆದಮೇಲೆ ನಮ್ಮ ಮನೇಲಿ ನಾವು ಏನೇ ಕಷ್ಟ ಆದರೂ ಬಿಡಬಾರ್ದು. ಮನೆ ಕ್ಲೀನ್ ಮಾಡಿ ದೀಪ ಹಚ್ಕೋಬೇಕು. ಆ ಕಡೆ ಚೇರೆಲ್ಲ ಕಾಣಿಸ್ತಾ ಇತ್ತಲ್ಲ, ಮಂಚ ಚೇರೆಲ್ಲ, ಅದೆಲ್ಲ ನಮ್ಮ ಮೈದುಂಗೆ ಅಂತ ಬಿಟ್ಕೊಟ್ಟಿರೋದು. ಅದು ಈ ಕಡೆದು ನಾನು ಒರೆಸ್ತಾ ಇರೋದೆಲ್ಲ ನಮ್ಮದು. ಆದರೆ ಮಧ್ಯೆ ಇನ್ನು ಗೋಡೆ ಹಾಕಿಲ್ಲ. ಇವಾಗ ನಮ್ಮದು ಅಂತ ಆದಮೇಲೆ ನಮ್ಮ ಮನೆಗೆ ನಾವು ದೀಪ ಹಚ್ಚಬೇಕು ಅಲ್ವಾ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬೆಳಗಿನ ಜಾವ ಬೇಗ ಎದ್ದು ಈ ಥರ ವಾರ ಮಾಡಬೇಕಾದ್ರೆ ನಾನು ಬೆಳಗಿನ ಜಾವ ಬೇಗ ಎದ್ದೇಳ್ತೀನಿ. ವಾರಕ್ಕೆ 3 ದಿನ, ಒಂದು ವಾರದಲ್ಲಿ 3 ದಿನ ನಾನು ಬೇಗ ಎದ್ದೇಳ್ತೀನಿ. ಅದರಲ್ಲೂ ಗುರುವಾರ ದಿನ ಅಂತೂ 3:30, 3:20 ಆ ಥರ ನಾನು ಎದ್ದೇಳೋ ಟೈಮಿಂಗ್ಸು ಬೆಳಗಿನ ಜಾವ. ಇನ್ನು ಶನಿವಾರ ಮಂಗಳವಾರ ಅಂತೂ 5:15, 5:15, 5:45 ಅಷ್ಟರಲ್ಲಿ ಎದ್ಬಿಟ್ಟು ಈ ಥರ ಅಲ್ಲೂ ಅಮ್ಮನ ಮನೇಲೂ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ದೀಪ ಹಚ್ಬಿಟ್ಟು ಬಂದು ಇಲ್ಲೂ ದೀಪ ಹಚ್ಚಿ, ಇಲ್ಲೂ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಸಂಜೆವರೆಗೂ ಇದ್ದು ಸಂಜೆ ಮತ್ತೆ ಅಮ್ಮನ ಮನೆಗೆ ಹೋಗ್ತೀನಿ. 2 ಮನೆ ಕ್ಲೀನ್ ಮಾಡಬೇಕು ಅಂದರೆ ನನಗಂತೂ ತುಂಬ ಸಾಕಾಗುತ್ತೆ. ಆದರೆ ಏನು ಮಾಡೋದು, ಮಾಡಲೇಬೇಕಲ್ವ, ವಿಧಿ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್. ಆಯಿತು, ಇಲ್ಲಿ ಎಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಬಾವಿಲಿ ಬೇರೆ ನೀರು ಸೇದಬೇಕಾ. ನಮ್ಮದೇ ಬಾವಿ, ಆ ಬಾವಿಲಿ ಬೇರೆ ನೀರು ಸೇದಬೇಕಾ. ಇಲ್ಲಿ ಯಾವ ಥರ ಅಂದರೆ ನಮ್ಮ ಅಮ್ಮನ ಮನೆ ಥರ ಅಲ್ಲ. ನಮ್ಮ ಅಮ್ಮನ ಮನೆ ಹತ್ರ ಏನಪ್ಪ ಅಂದರೆ ನಲ್ಲಿ ನೀರು ಮತ್ತು ತೊಂಬೇಲಿ ಎಲ್ಲ ನೀರು ಇದ್ದಂಗೆ ಇರುತ್ತೆ. ನಾವು ಯಾವಾಗ ಬೇಕು ಅವಾಗ ಹಿಡಿತಾನೆ ಇರ್ಬೋದು. ನಮಗೆ ನೀರಿನ ಪ್ರಾಬ್ಲಮ್ ಏನಿಲ್ಲ ಅಲ್ಲಿ. ಆ ಊರಿಗೂ ಈ ಊರಿಗೂ ಒಂದು 6 ಕಿಲೋಮೀಟ್ರು ಅಷ್ಟೇ ಡಿಫ್ರೆಂಟು. 6 ಕಿಲೋಮೀಟ್ರ್ ಡಿಫ್ರೆಂಟ್ ಆದ್ರೂ ಏನು ವ್ಯತ್ಯಾಸನಪ್ಪ ಅಂದರೆ, ಇಲ್ಲಿ ವಾರಕ್ಕೆ 1 ಸಲ 2 ಸಲ ಅಷ್ಟೇ ನೀರು ಬಿಡೋದು ಇಲ್ಲಿ ನಮ್ಮ ಯಜಮಾನ್ರ ಊರಲ್ಲಿ. ಆದರೆ ನಮ್ಮ ಅಮ್ಮನ ಮನೆಯಲ್ಲಿ ಹಾಗಲ್ಲ, ಡೈಲಿ ನೀರಿರುತ್ತೆ. ಓಕೆ, ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಮತ್ತು ಇಲ್ಲಿ ನಾನು ಸ್ನಾನ ಮಾಡಲ್ಲ. ನಾನು ಇಲ್ಲಿ ಮತ್ತೆ ಸ್ನಾನ ಮಾಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ನಮ್ಮ ಸೈಡು ಬಚ್ಚಲ ಮನೆ ಬಾತ್ರೂಮ್ ನಾವಿನ್ನೂ ಏನು ಕಟ್ಕೊಂಡಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ ಎಲ್ಲ ಮನೆ ಕ್ಲೀನ್ ಆದಮೇಲೆ ಎಲ್ಲ ಮಾಡಾದಮೇಲೆ ನಾನು ಇದು ಕೈಕಾಲು ಮುಖ ತೊಳ್ಕೊತೀನಿ. ಕೈಕಾಲು ಮುಖ ತೊಳ್ಕೊಂಡು ಮುಖಕ್ಕೆ ಕ್ರೀಮ್ ಹಚ್ಕೊಂಡು ಗಂಧ ಹಚ್ಕೊಂಡು ಮಾಮೂಲಿ ದೀಪ ಹಚ್ಚಿ, ಹೂವು ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಇಷ್ಟೊಂದು ಕಷ್ಟಪಟ್ಟಿದ್ದೀವಿ. ಇಷ್ಟು ಪಡ್ತಾ ಇರೋದು ಯಾರಿಗೋಸ್ಕರ? ಮಕ್ಳಿಗೋಸ್ಕರ. ಮಕ್ಳಿಗೆ ಚೊಕ್ಲು ಕೊಟ್ಕೊಂಡು ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಕುಲದೇವರು
ನಾವು ಫಸ್ಟು ಆಗಿರೋದೇ ಕುಲದೇವ್ರನ್ನ ಆಮೇಲೆ ಬೇರೆ ದೇವ್ರುಗಳ್ನ ಅಂತ ಅಂತಾರೆ. ಓಕೆ ಫ್ರೆಂಡ್ಸ್, ಆಯಿತು. ಇವಾಗ ಈ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸೋದರ ಮಾವನ ಮನೆ ವಿಡಿಯೋ ಮಾಡಿದ್ದೀನಿ. ಅಂದರೆ ಅವರು ಟೆರಿಸ್ ಮೇಲ್ಗಡೆ ಬರೀ ಟೆರಿಸ್ ಬಿಟ್ಟಿದ್ರು, ಖಾಲಿ ಇತ್ತು. ಇವಾಗ ಒಂದು ಪೋರ್ಷನ್ ಅಂದರೆ ಒಂದು ಸಂಸಾರ ಇರುವಂಗೆ ಒಂದು ರೂಮು, ಒಂದು ಅಡುಗೆ ಮನೆ, ಹಾಲು ಮತ್ತು ಬಚ್ಚಲು ಮನೆ, ಈ ಥರದ್ದು ಮನೆ ಕಟ್ಟಿದ್ದಾರೆ. ಅಂದರೆ ಕಟ್ತಾ ಇದ್ದಾರೆ, ಇನ್ನು ಫಿನಿಶ್ ಆಗಿಲ್ಲ, ಕಟ್ತಾ ಇದ್ದಾರೆ. ಅದು ಯಾವ ಥರ ಐತೆ, ಯಾವ ಥರ ಕಟ್ಟಡ ಎಲ್ಲ ಯಾವ ಥರ ಬಂದೈತೆ ಅಂತ ನಾನು ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ನಾನು ಹಂಚ್ಕೋತೀನಿ. ನನಗೆ ಏನಪ್ಪ ಅಂದರೆ ತುಂಬ ಧೈರ್ಯ ಐತೆ. ಯಾಕೆ ಅಂತಂದರೆ ನನ್ನ ಜೊತೆ ರಾಯರಿದ್ದಾರೆ. ನಿಜವಾಗ್ಲೂ ಏನಾರ ಒಂದು ಕಷ್ಟ ಬಂದಾಗ ಅಷ್ಟೇ ಕುಗ್ಗೋಯ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಕುಗ್ಗೋಯ್ತೀನಿ ಅಂದರೆ ತುಂಬ ಕುಗ್ಗೋಯ್ತೀನಿ. ಆದರೆ ಅದು ಎಷ್ಟು ಕುಗ್ತೀನೋ ಮತ್ತೆ ಅಷ್ಟೇ ಧೈರ್ಯ ತುಂಬಿಡ್ತಾರೆ ರಾಯರು. ಏನೇ ಆಗಲಿ, ನಾವು ಸತ್ಯವಾಗಿದ್ದೀವಿ, ನಾವು ನ್ಯಾಯವಾಗಿದ್ದೀವಿ ಅಂದಮೇಲೆ ಯಾವುದಕ್ಕೂ ಹೆದ್ರ್ಕೋಬಾರ್ದಲ್ವ. ನಮಗೆ ಮೋಸ ಮಾಡ್ತಾ ಇರೋರೇ ನಮಗೆ ಹೆದರುತ್ತಾ ಇಲ್ಲ ಅಂದಮೇಲೆ ನಾವು ನ್ಯಾಯವಾಗಿದ್ದೀವಿ. ನಾವು ನ್ಯಾಯವಾಗಿದ್ಮೇಲೆ ಏನಕ್ಕೆ ಹೆದರ್ಕೋಬೇಕು ಅಲ್ವಾ. ಓಕೆ, ಎಲ್ಲ ದೇವರೇ ನೋಡ್ಕೊಳ್ಳಿ ಎಂದ್ಬಿಟ್ಟು ಅದನ್ನೆಲ್ಲ ದೇವರೇ ನೋಡ್ಕೊಳ್ಳಿ, ನಾವ್ಯಾಕೆ ಹೆದರ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ. ಎಲ್ಲ ರಾಯರ ಮೇಲೆ ಹಾಕಿದ್ದೀನಿ. ನೋಡೋಣ ರಾಯರು ಯಾವ ಥರ ದಾರಿ ತೋರಿಸ್ತಾರೆ ಆ ಥರ ಆಗುತ್ತೆ. ನೋಡಿ, ಈಗ ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ. ಈ ಕಡೆ ಮೋಟ್ ಗೋಡೆ ಮೇಲೆ ಏನಕ್ಕೆ ಆರತಿ ಮಾಡ್ತಾವ್ರೆ ಅಂತ ಅನ್ಕೋಬೇಡಿ, ನನ್ನ ಫಾಲೋವರ್ಸ್ ಆದರೆ ಗೊತ್ತಾಗುತ್ತೆ. ಅಲ್ಲಿ ಒಂದು ರಾಯರ ಫೋಟೋ ಇಟ್ಟಿದ್ದೀನಿ. ರಾಯರು ಕೃಷ್ಣನ ಈ ಥರ ಇಟ್ಕೊಂಡಿರೋದು. ಮತ್ತು ಇವಾಗ ರೀಸೆಂಟ್ಲಿ ಈಗ ಒಂದು 15 ದಿವಸದಲ್ಲಿ ಹೋಗಿದ್ದೆ ನಾನು ಮಂತ್ರಾಲಯಕ್ಕೆ. ಆವಾಗ ಗಂಧ ಮತ್ತು ಮಂತ್ರಾಕ್ಷತೆ ತಂದಿಟ್ಟಿದ್ದೀನಿ. ಅದಕ್ಕೆ ನಾನು ಅಲ್ಲೂ ಆರತಿ ಬೆಳಗ್ತಾ ಇದ್ದೀನಿ. ಇವತ್ತಿನ ಲಾಗ್ ಈ ಥರ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.